ಕ್ರೀಡಾಂಗಣ ಮಾಡೋರು ಕ್ರೀಡಾ ಇಲಾಖೆಯಿಂದ ಎಷ್ಟು ಮಂಜೂರು ಮಾಡಿ 70 ವರ್ಷ. ಈಗ ಈಜುಕೊಳ ಮಾಡ್ತೀವಿ, ಅದು ಕ್ರೀಡಾ ಇಲಾಖೆಯಿಂದ ಬರುತ್ತಲ್ಲ, ಅದನ್ನು 3 ಕೋಟಿ ರೂಪಾಯಿ ತರಬೇಕು. ಇಲ್ಲಿ ವಿವಿಧ ಯೋಜನೆಗಳಿಗೆ ಇಟ್ಟಂತ SCP-TSP ಹಣ ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕವಾಗಿ ಇಟ್ಟಂತ SCP-TSP ಹಣನ ಈ ಕಾಮಗಾರಿಯಲ್ಲಿ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ, ನಾನು ಎದುರು ಮಾಡ್ತೀನಿ, 6,91,00,000 ಕಾಮಗಾರಿಗಳನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಮಾನ್ಯ DC ಅವರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಮನವಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಇರೋದು ಆ ಟ್ಯಾಂಕ್ ಅಲ್ಲೇ ಆಗಬೇಕು. SCP-TSP ಯೋಜನೆಗಿದ್ದಂಥ ಹಣ ನಾನೇನು ವಿವಿಧ ಸಮುದಾಯಗಳು ಕೊಟ್ಟಿದ್ದ ಅವರು ಅದೇ ಯೋಜನೆಗೆ ಉಪಯೋಗ ಆಗಬೇಕು. ಜೊತೆಗೇನಪ್ಪ ಅಂತಂದ್ರೆ ಇಲ್ಲಿ ಪಾಪ ಬಡವರಿಗೆ ಸ್ಲಮ್ದಾಗಿದ್ದವರಿಗೆ ಒಂದು 800ಕ್ಕೂ ಹೆಚ್ಚು ಹಕ್ಕುಪತ್ರ ಕೊಟ್ಟಿದ್ದರು. ಅವ್ರು ನೋಂದಣಿನ ಬಂದ್ ಮಾಡಿಸಿಲ್ಲ. ಅವ್ರು ನೋಂದಣಿ ಮಾಡಕ್ಕೆ ಹೋದ್ರೆ ನೋಂದಣಿ ಮಾಡಿಸ್ಕೊಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿ ಇದೆ. ಬಡವರು ಪಾಪ ಅಲಿತಾ ಇದೆ. ಅಂದರೆ ನೋಂದಣಿ ಆದರೆ ಅವರಿಗೂ ಒಂದು ಎಲ್ಲಾರ ಒಂದು ಕಡೆ ಬ್ಯಾಂಕ್ನಾಗ ಅಲ್ಲೋ ಇಲ್ಲಿ ಎಲ್ಲರ ಒಂದಿಷ್ಟು ಸಂದರ್ಭ ಬಂದಾಗ ಅವ್ರಿಗೆ ಒಂದಿಷ್ಟು ಸಾಲ ಸೂಲ ಮಾಡಲಿಕ್ಕೆ ಅನುಕೂಲ. ಮತ್ತು ನೋಂದಣಿ ಅಂತಂದರೆ ಈ ಜಾಗ ನಂದು, ಈಗ ನಾನು ವಾಸಿಸ್ತಕ್ಕಂಥ ಮನೆ ನಂದು ಅನ್ನೋದು ಹಕ್ಕು ಬರ್ತದೆ. ಅದನ್ನು ನೋಂದಣಿ ಮಾಡಿಕೊಡ್ತಾ ಇಲ್ಲ. ಮತ್ತು ಉತ್ತಾರ ಯಾವ ಕಾಲೋನಿಗಳು ಅಭಿವೃದ್ಧಿಯಾಗಿಲ್ಲ, ಅವ್ರು ಉತ್ತಾರ ಕೊಟ್ಟಿಲ್ಲ, ಸೆಟ್. ಆದರೆ ಕೆಲವು ಕಾಲೋನಿಗಳು ಅಭಿವೃದ್ಧಿ ಆದವರಿಗೂ ಕೂಡ ಎಕರೆಗೆ ಇಷ್ಟು ಅಂತ ಫಿಕ್ಸ್ ಆಗಿಬಿಡುತ್ತದೆ ವಸೂಲಿ. 1 ಎಕರೆಗೆ ಇಷ್ಟು ಕೊಟ್ಟರೆ ನೀನು ಉತ್ತಾರ ಬಿಡುಗಡೆ. ಅಧಿಕಾರಿಗಳು ಎಷ್ಟು ಯಾವ ಮಟ್ಟಿಗೆ ಕೇಳಿದ್ಬಿಟ್ಟಾರ ಅಂತಂತಂದ್ರೆ ಆ ಶಾಸಕರ ಮನೆ ಕಸ ಬೆಳಕೂ ಕೂಡ ತಯಾರದ ಕೂಡ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆಸ್ಕೊಳ್ತಾರೆ. ಯಾಕಂದ್ರೆ ಮನೆ ನಾನು ಯಾರು ಹೇಳಿದ್ರು ಇಲ್ಲೆಲ್ಲ ಕಳವಾಗತ್ತ ಜನ ಕಂಪ್ಲೇಂಟ್ ಮಾಡಿದ್ರ. ಅಲ್ಲ MLA ಮನೆ ಚಪ್ಪಲಿ ಕಳವಾಕವ ಪೊಲೀಸರು ಕಳ್ಸಂತ ಫೋನ್ ಮಾಡಿದ್ವಿ. ಇಲ್ಲೇ ಮೇನ್ ಬಜಾರ್ನಲ್ಲಿ ಮುಖ್ಯ ರಸ್ತೆಯಲ್ಲೇನೆ ಕಳವಾಗಿದ್ದಾವೆ. ಅದ್ರ ಬಗ್ಗೆ ಇವತ್ತವರೆಗೂ ಒಂದು ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಾಸಕರ ಮನೆ ಬಾಗಿಲು ಕಾಯೋದು, ಅವ್ರ ಕಂಪೌಂಡ್ ಕಾಯೋದು ಅಷ್ಟೇ ಕೆಲಸ. ಸಾರ್ವಜನಿಕರ ಸುರಕ್ಷತೆಗಾಗಿದ್ದಂಥ ರಕ್ಷಣಾ ಠಾಣೆ ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇವೆಲ್ಲವುಗಳನ್ನು ಇಟ್ಕೊಂಡು 19ನೇ ತಾರೀಕು ಹೋರಾಟವನ್ನು ನಾವು ಮಾಡಬೇಕಾಗಿದ್ದ. ಆ ನಿಟ್ಟಿನಲ್ಲಿ 19ನೇ ತಾರೀಕಿನ ದಿವಸ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ, ಇಳಕಲ್ ನಗರದ ಎಲ್ಲ ಜನತೆಗೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ, ಯಾವ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರೆ ಅದರ ವಿರುದ್ಧ, ಮತ್ತು ವಿಶೇಷವಾಗಿ ನೀರಿನ ಟ್ಯಾಂಕ್ ತಕ್ಷಣ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು. ಈಗಾಗಲೇ ಸರ್ಕಾರದ ಹಣ ಖರ್ಚಾಗಿದೆ. ಇವತ್ತಿಗೂ ಕೂಡ ಉತ್ತಾರ ಏನಿದೆ ಪ್ರೆಸಿಡೆಂಟ್ ಮುನ್ಸಿಪಲ್ ಇಳಕಲ್ ಅಂತಲೇ ಇದೆ. ಆದ್ದರಿಂದ ಯಾವುದೇ ಇಲಾಖೆ ಇರಲಿ, ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ದರೂ ಕೂಡ ಕಟ್ಟಲಿಕ್ಕೆ ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ.